ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯಾ ಮಲ್ಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಇವಾಗ ಶುರು ಮಾಡ್ತಿದ್ದೀನಿ. ಇವಾಗ ಮಾರ್ನಿಂಗ್ ಬಂದುಬಿಟ್ಟು 10:30 ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದು ಸ್ನಾನ ಮುಗಿಸ್ಕೊಂಡು ದೇವರ ಪೂಜೆ ಮಾಡಿ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡೋದಿದ್ದೆ. ಇನ್ನು ಇವತ್ತು ವ್ಲಾಗ್ ಶುರು ಮಾಡ್ತಿದ್ದೀನಿ. ಡೈಲಿ ವ್ಲಾಗ್ ಮಾಡಿದರೆ ಆಯ್ತಂತ ಇನ್ಮೇಲೆ ಶುರು ಮಾಡ್ತಿದ್ದೀನಿ. ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ. ಪ್ಲೀಸ್ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಡೈಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಏನೇನು ಮಾಡ್ತೀವಿ, ಯಾವ್ಯಾವ ಥರ ಇರುತ್ತೆ ಎಲ್ಲವನ್ನ ನಿಮ್ಮ ಮುಂದೆ ತೋರಿಸ್ತೀನಿ. ಇವಾಗ ಮಕ್ಕಳಿಗೆ ಮ್ಯಾಂಗೋ ಬೇಕಾಗಿದೆ, ಮಾವಿನ ಹಣ್ಣು, ಸೊ ಅವ್ರಿಗೆ ಕಟ್ ಮಾಡಿ ಕೊಡ್ತೀನಿ. ಇವಾಗ ಅವ್ರಿಗಂತೂ ಮ್ಯಾಂಗೋ ಕಟ್ ಮಾಡಿಬಿಟ್ಕೊಟ್ಟೆ. ಸೊ ನಾನು ದೇವ್ರ ಪೂಜೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಅದು ಮಂದಿರನ ನಾನೇ ಮಾಡ್ಕೊಂಡಿರೋದು. ಸೊ ಇವಾಗ ಅಡುಗೆ ಮಾಡೋಣ. ಇವಾಗ ನಾನು ಇವತ್ತು ಅನ್ನ ಸಾಂಬಾರು ಅಷ್ಟೇ ಮಾಡಿದರೆ ಇದಂತ ಇದೆ ಪ್ಲ್ಯಾನು. ಹಾಯ್. ಹಸ್ಬೆಂಡ್ ಅವರು ಜಸ್ಟ್ ಡ್ಯೂಟಿಯಿಂದ ಬಂದು ಇವಾಗ ಅನ್ನ ಸಾಂಬಾರು ಮಾಡ್ತಾರೆ. ಜೊತೆಗೆ ಶಾಲೆ ಮತ್ತು ಹಪ್ಪಳವನ್ನು ಕರ್ಕೊಂಡು ಹೋಗೋಕ್ಕಿಂತ ಇನ್ನೊಂದು ಫ್ರೈ ಮಾಡ್ತಿದ್ದೆ. ಮತ್ತು ಅದರ ಜೊತೆಗೆ ಮ್ಯಾಂಗೋ ಜ್ಯೂಸ್ ಇವಾಗ ಸಂಜೆ ಸ್ವಿಚ್ ಆಫ್ ಬೀಳೋದು ಸಾರ್ಕ ಅಂದ್ರೆ ಇದು ನೆಟ್ವರ್ಕ್ ಇರಲಿಲ್ಲ. ಹಂಗೆ ಅಂತೀನಿ. ಸ್ವಲ್ಪ ಬೇಗ ಆಟ ಈಗ ಹೊಲ ಕಡಿಯೋದು ಬರೋಣಿಲ್ಲ, ನೆಟ್ವರ್ಕ್ ಬರ್ಲತ್ತಿ. ಮತ್ತು ಈಗ ಅವರೇ ಹಚ್ಚಲತ್ತಿ ಕ್ಲಿಯರ್ ಫ್ರಂಟ್ ಸ್ವಲ್ಪ ಇಲ್ಲಿ ಹೊಡೆದೈತಿ. ಅಂದರೆ ಒಳಗಿನಿಲ್ಲ, ಮ್ಯಾಲಿನ ಗ್ಲಾಸ್ ಹೊಡೆದೈತೆ ಅನ್ಸುತ್ತೆ.
ನಾನು ಇವಾಗ ಹೊರಗೆ ಹೋಗ್ಬೇಕಂತ ರೆಡಿಯಾಗಿದ್ದೀವಿ. ಮಕ್ಕಳು ಹಾಲು ಕುಡಿತಿದ್ದಾರೆ. ಮತ್ತು ನಾನು ಅದರ ಜೊತೆ ಚಹಾ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 6 ಆಗಿದೆ ಸಾಯಂಕಾಲ. ಮಧ್ಯಾಹ್ನ ಊಟ ಮಾಡ್ಕೊಂಡ್ಬಿಟ್ಟು ಮಲಗಿದ್ವಿ. ಇವಾಗ ಎದ್ದು ಸ್ವಲ್ಪ ಮನೆ ಕೆಲಸ ಬಾಕಿ ಇತ್ತು, ಕಸ ಹೊಡ್ಬೋದೆಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಚಹಾ ಕುಡಿತಿದ್ದೀವಿ. ಚಹಾ ಕುಡಿದ್ಬಿಟ್ಟು ಹೊರಗೆ ಹೋದರೆ ಆಯ್ತಂದ್ರೆ ಸ್ವಲ್ಪ ಹೊರಗಡೆ ಕೆಲಸ ಆಯಿತು. ರೆಡಿಯಾಗಿದ್ದೀವಿ, ಮಕ್ಕಳು ರೆಡಿಯಾಗಿದ್ದಾರೆ, ತೋರಿಸ್ತೀನಿ. ಮಳೆ ಆಗೈತೆ ನೋಡಿ ಇಲ್ಲ ಬಟ್ ಅಲ್ಲಿ ಆಗಿಲ್ಲ. ನಮ್ಮ ಮನೆ ಹನಿ ಹನಿ ಸೈಡ್ ನಮ್ಮ ಮನೆ ಒಳಗೆ ನೀರು ಬರ್ತಿತ್ತಲ್ಲ, ಮತ್ತೆ ನೀರು ತಂದೇ ಇಲ್ಲ. ಇಲ್ಲಿ ಜಾಸ್ತಿ ಆಗಿರುತ್ತೆ ಆಯ್ತು, ಮಣ್ಣಿ ಮಸ್ತ್ ಅಕ್ಕಿ ಬೇಳೆ ಎಲ್ಲ ಅಲ್ಲಿಂದನೇ ತರ್ತೀವಿ. ಇವಾಗ ಅದನ್ನ ತೊಗೊಂಡ್ಬಿಟ್ಟೆ ಹೊರಗ್ತಿದ್ವಿ. ಅದೇ ನೋಡೋ ಅಷ್ಟರಲ್ಲಿ ನೈಟ್ ಆಯಿತು. ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಕತ್ಲಾಗಿತ್ತು. ನಮ್ಮ ಹತ್ರ ಬೇಕಾದ್ರೆ ಏನಂದ್ರೆ ವಿಡಿಯೋ ಇದೆ, ಇವಾಗ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಮಕ್ಕಳಲ್ಲಿ ನಮ್ಮ ಲೈಫ್ ಸ್ಟೈಲ್ ತುಂಬ ಮುಂದೆ ತೋರಿಸ್ತಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡಿದ್ದೀವಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀವಿ.